ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಇದೆಲ್ಲ ಸರಸು ಮತ್ತೆ ಕಾವೇರಿ ಸೇರ್ಕೊಂಡು ಆಡ್ತಿರೋ ನಾಟಕ. ನಿಮ್ಮನ್ನ ನಿಮ್ ಕೋಪನ ಕರಗಿಸೋದಕ್ಕೆ ಇದೊಂದು ತಂತ್ರ ಅಷ್ಟೇ. ತಪ್ಪಿ ಈ ನಾಟಕಕ್ಕೇನಾದ್ರೂ ಕರಗಿ ನೀವು ಹೋಗಿ ಅವಳನ್ನ ನೋಡಿದ್ರೆ ನಾವು ಸೋತಂಗೆ ಅವಳು ಗೆದ್ದಂಗೆ. ಇಲ್ಲ ಆದಿ, ಕಾವೇರಿಗೆ ಆಕ್ಸಿಡೆಂಟ್ ಆಗಿರೋದು ನಿಜ. ಸರ್ಸು ಕಾವೇರಿನ ತನ್ನ ಫ್ರೆಂಡು ಅಂತ ನೋಡ್ದೆ ಮಾನವೀಯತೆ ದೃಷ್ಟಿಯಲ್ಲಿ ಹೋಗಿ ಅವಳನ್ನ ಆಸ್ಪತ್ರೆಗೆ ಸೇರಿಸಿರೋದು ನಿಜ. ಮಗು ಸತ್ತಿರೋದು ನಿಜ. ಇದರಲ್ಲಿ ಯಾವ ನಾಟಕನೂ ಇಲ್ಲ ರೀ. ಒಂದೇ ಒಂದ್ಸಲ ಕಣ್ಣಾರೆ ನೋಡ್ಬಿಟ್ರೆ ನಮ್ಮ ಮನ್ಸಿಗೆ ಸಮಾಧಾನ ಆಗುತ್ತೆ. ಇಲ್ಲ ಅಂದ್ರೆ ಜೀವನ ಪೂರ್ತಿ ಆ ಗಿಲ್ಟ್ ನಮ್ಮನ್ನ ಕಾಡ್ತಿರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡೆ ಹೇಳ್ತಾ ಇದ್ದೇನೆ, ಯಾರು ಹೋಗಿ ಅವಳನ್ನ ನೋಡೋ ಹಾಗಿಲ್ಲ. ನನ್ನ ಮಾತನ್ನ ಮೀರಿ ಯಾರಾದ್ರೂ ಅವಳನ್ನ ನೋಡೋದಕ್ಕೆ ಹೋದ್ರೆ ನನ್ನ ಸಂಬಂಧಕ್ಕೆ ರೀ ಕೋಪ, ತಾಪ, ಜಗಳ, ದ್ವೇಷ ಏನೇ ಇರ್ಲಿ, ಮಾನವೀಯತೆ ಅನ್ನೋದು ಅದೆಲ್ಲದಕ್ಕಿಂತ ದೊಡ್ಡದು. ತಂಗಿ ಅಂತಾನೋ ಮಗಳು ಅಂತಾನೋ ನಾವ್ ನೋಡಕ್ ಇಷ್ಟ ಪಡ್ತಾ ಇಲ್ಲ. ಗರ್ಭಿಣಿ ಹೆಂಗಸು ಒಬ್ಳು ಅವಳ ಮಗುನ ಕಳ್ಕೊಂಡಿದ್ದಾಳೆ ಅನ್ನೋ ಕಾಳಜಿಯಿಂದ ಅವಳನ್ನ ಹೋಗಿ ನೋಡ್ಬೇಕು ಅಂತ ಅನ್ಕೋತಿದೀವಿ ಅಷ್ಟೇ. ಗರ್ಭಿಣಿ ಹೆಣ್ಣಿನ ಸಂಕಟಕ್ಕೆ ಭಗವಂತಾನೆ ಬರ್ತಾನಂತೆ. ಅಂಥದ್ರಲ್ಲಿ ನಾವು ಹೋಗೋ ತಪ್ಪ? ವಿಷಯ ಗೊತ್ತಾಗಿನೂ ಹೋಗಿ ನೋಡದೆ ಇರೋದು ಒಂದ್ ಪಾಪಕ್ ಸಮಾನ ರೀ. ಯಾವ ಪಾಪ ತಟ್ಟಿನೋ ಏನೋ ಗೊತ್ತಿಲ್ಲ, ನನಗ್ ತಾಯ್ತನದ ಭಾಗ್ಯ ಸಿಗ್ಲಿಲ್ಲ. ಪಾಪದ ಮೇಲೆ ಪಾಪಗಳನ್ನ ಕಟ್ಕೊಂಡು ಇನ್ನು ನಾನು ಏನನ್ನ ಕಳ್ಕೊಳ್ಳಿ? ಮೊನ್ನೆ ಊರ್ ಬಿಟ್ಟು ಹೋಗೋಣ ಅಂತ ಹೇಳಿದಾಗ ಸೋಲು ಗೆಲ್ವಿನ ಪಾಠ ಹೇಳಿದ್ರಿ. ಹಾಗಾದ್ರೆ ಇವಾಗ ನಾವು ಹೋಗಿ ಕಾವೇರಿನ ನೋಡೋದು ತಪ್ಪು ಅನ್ನೋದಾದ್ರೆ ನೀವು ಹೋಗಿ ಅವಳ ಕೈ ಕೆಳಗಡೆ ಕೆಲಸ ಮಾಡೋದು ಅಷ್ಟೇ ತಪ್ಪು. ನಾವೀ ಮನೇಲಿರೋದು ಇನ್ನೂ ತಪ್ಪು. ಎಂತ ಪಾಪ ನನ್ನ ತಲೆಗೆ ಬಂದ್ರೂ ಪರವಾಗಿಲ್ಲ. ಬನ್ನಿ, ಈ ಊರನ್ನ, ಈ ಮನೆನ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ಹಠಾತ್ ಸ್ವಾಭಿಮಾನ ಅನ್ನೋದು ಬರೀ ಗಂಡಸ್ರಿಗಷ್ಟೇ ಅಲ್ಲ, ಹೆಂಗಸ್ರಿಗೂ ಇರುತ್ತೆ. ಆದ್ರೆ ಅದ್ರ ಜೊತೆಗೆ ಪ್ರೀತಿ, ಮಮತೆ, ಕಾಳಜಿ, ವಾತ್ಸಲ್ಯ ಅನ್ನೋದು ನಿಮ್ಗೆ ಅಂತ ಜಾಸ್ತಿನೇ ಇರುತ್ತೆ. ಅಮ್ಮ ಬಾ ಹೋಗೋಣ, ಬಾ ಅಮ್ಮ. ನನಗೆ ಲಾಕ್ ಪಾಯಿಂಟ್ ಹಾಕಿ ಬಾಯಿ ಮುಚ್ಚಕ್ ಬರ್ತಾಳೆ. ಇನ್ನು ನಾನು ಸುಮ್ಮನೆ ಇದ್ರೆ ಇನ್ನ ಅತಿಯಾಗಿ ಆಡ್ತಾಳೆ. ಆದಷ್ಟು ಬೇಗ ಇವಳು ಬಾಯಿಗೊಂದು ಬೀಗ ಹಾಕಿ ಆ ಕೀನ ಸೇಫಾಗಿ ಜೋಬಲ್ಲಿ ಇಟ್ಕೋಬೇಕು. ಮಾಡ್ತೀನಿ.
ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕಾವೇರಿ ಅಂತ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅವ್ರು ಎಲ್ಲಿದ್ದಾರೆ? ಒಂದು ನಿಮಿಷ ಚೆಕ್ ಮಾಡ್ತೀನಿ. ಅವ್ರಿಗೆ ಆಪರೇಷನ್ ಆಗಿದೆ, ICUಲಿದ್ದಾರೆ. ಆಪರೇಷನ್ ಆಗಿದೆಯಾ? ಏನಾಗಿದೆ ಅವ್ರಿಗೆ? ಮೇಲ್ ಹೋಗಿ ಡ್ಯೂಟಿ ಡಾಕ್ಟರ್ ಸಿಸ್ಟರ್ಸ್ ಇರ್ತಾರೆ, ಅವ್ರ ಹತ್ರ ಕೇಳಿ. ಓಕೆ. ದ್ವಾರಪಾಲಕರು ಬಾಗ್ಲಲ್ಲೇ ಕೂತಿದ್ದಾರಲ್ಲ, ಈಗೇನು ಮಾಡೋದು? ಡಾಕ್ಟರ್ ಹತ್ರ ಹೋಗಿ ಕೇಳ್ಬಿಡ್ಲಾ? ಬೇಡ, ಆಮೇಲೆ ಅನುಮಾನ ಬಂದರೆ ಕಷ್ಟ. ಗೊತ್ತಿಲ್ದಾಗೆ ಕಾವೇರಿನ ಹೋಗಿ ನೋಡಿದ್ರೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಅದೇ ಸರಿ.